ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಜಯಂತಿ ಬಂದಿದ್ದಾರೆ ಸರ್. ಹೇಳಿ ಸರ್. ಚಿನ್ನಯ್ಯ ಪಾತ್ರಧಾರಿ, ನೀವೆಲ್ಲ ಸೂತ್ರಧಾರಿ ಹೌದಾ? ನಾನೆಲ್ಲ ಸೂತ್ರಧಾರಿ. ಯಾವ ವಿಷಯಕ್ಕೆ ಸೂತ್ರಧಾರಿ ಅಂತ ಹೇಳಿ? ಈಗ ಬುರುಡೆ ಗ್ಯಾಂಗ್ ನ ಸಂಚಾಲಕ ನೀವೇ ಅಂತ ಹೇಳ್ತಿದ್ದಾರೆ. SIT ತನಿಖೆ ಮಾಡ್ಲಿ ಹಂಗಾರೆ. ತಾವು ತನಿಖೆ ಮಾಡಿದ್ರೆ ತಾವು ಮಾಡಿದ್ರು ಪರವಾಗಿಲ್ಲ, ಅಲ್ಲ SIT ಅವರು ಮಾಡಿದ್ರು ಪರವಾಗಿಲ್ಲ, ಎಲ್ಲಿದ್ರು ನಾನು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ಇನ್ನೇನು ಸರ್? ಈಗ ನೀವೆಲ್ಲ ಒಂದು ಗುಂಪು ಸೇರಿ ಧರ್ಮಸ್ಥಳದ ವಿರುದ್ಧ ಈ ರೀತಿಯಾಗಿ ತೇಜೋವಧೆಯನ್ನ ಮಾಡಿದ್ರಿ ಸರ್. ಧರ್ಮಸ್ಥಳ ವಿರುದ್ಧ ತೇಜೋವಧೆ ಮಾಡಿ ನಾನೇನಾದ್ರೂ ಅದರಲ್ಲಿ ಏನಾದ್ರು ಲೂಟಿ ಮಾಡ್ಲಿಕ್ಕಿದೆಯಾ ಸರ್? ನಾನೇನಾದ್ರೂ ಅದರಲ್ಲಿ ಏನಾದ್ರು ದೊಡ್ಡ ಇದು ಮಾಡ್ಲಿಕ್ಕಿದೆಯಾ ಸರ್? ಜನರ ಭಾವನೆಯನ್ನ ನೀವು ಹಾದಿ ತಪ್ಪಿಸ್ತೀರಿ ಅಂತ? 100% ಜನರ ಭಾವನೆಯನ್ನು ಹಾದಿ ತಪ್ಪಿಸ್ತಾ ಇಲ್ಲ. ನಡೆದಿರುವ ಸತ್ಯಾಸತ್ಯ ಘಟನೆಯನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾವ್ದು ಸತ್ಯ? ಹಾಗಾದ್ರೆ ಚಿನ್ನಯ್ಯ ಯಾಕೆ ಒಳಗೋದ್ರು? ಹಾಗಾದ್ರೆ ಚಿನ್ನಯ್ಯ ಯಾಕೆ ಒಳಗೋದ್ರು ಸರ್? ಚಿನ್ನಯ್ಯ ವಿಷಯ ತನಿಖೆ ನಡೀಲಿ ಸರ್. SIT ಮುಖಾಂತರ ಏನಿದ್ರು ಹೊರಗೆ ಬರಲಿ ಸರ್, ಬೇಡ ಅಂತ ಅಲ್ಲ. ದಾರಿ ತಪ್ಪಿಸುವ ಕೆಲಸ, ದೇವಸ್ಥಾನ ತೇಜೋ ಮಾಡುವ ಕೆಲಸ ಮಾಡ್ತಾ ಇಲ್ಲ. ಆ ಗ್ರಾಮದ ವ್ಯಾಪ್ತಿಯಲ್ಲಿ, ದೇವಸ್ಥಾನ ವ್ಯಾಪ್ತಿಯಲ್ಲಿ ಯಾರು ಅತ್ಯಾಚಾರಿ, ಕೊಲೆಗಡುಕರು, ಭೂ ಕಬಳಿಕೆಯವರು ಇದ್ದಾರೆ, ಜನರಿಗೆ ತೊಂದರೆ ಮಾಡುವುದಿರಲ್ಲ, ಅಂತವರು ಜೈಲಿಗೆ ಹೋಗ್ಬೇಕು ಹೊರತು ಯಾರ ವಿರುದ್ಧ ಅಲ್ಲ. ತಪ್ಪಿಸರು ಯಾರು ಇದ್ದಾರ ಅವ್ರು ನೋಡಬೇಕು, SIT ಅವರು ಹುಡುಕಿ ಅದನ್ನೇ ಮಾಡ್ಬೇಕು. ಅದಕ್ಕೆ ನಮ್ಮ ಜೈಲಿಗೆ ಹೋಗಿದ್ದು ಚಿನ್ನಯ್ಯ ಅಲ್ವಾ ಸರ್? ಚಿನ್ನಯ್ಯ ಜೈಲಿಗೆ ಹೋಗ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಅದು ತಾವೀಗ ಜೈಲಿಗೆ ಹೋಗಿದಾರ ಸರ್? ಹೋಗಬಹುದಂತ ಹೋಗಿದಾರಾ ಸರ್? ಹೋಗಬಹುದು. ಈಗ ತನಿಖೆಯಲ್ಲಿ ಇದ್ದಾರೆ. ಇಲ್ಲ, ನೀವು ಕೊಡುವಂತ ಎಲ್ಲಾ ದಾಖಲೆಗಳು ಟುಸ್ ಆಗ್ತಾ ಇದೆ. ಯಾವ್ದು? ಈಗ ನೀವೇನ್ ದಾಖಲೆಯನ್ನು ಕೊಡ್ತಾ ಇದ್ರಿ, 13-18 ಸ್ಪಾಟ್ ಅಲ್ಲಿ ಸಿಕ್ಕಿತ್ತೆ, ಅದರಲ್ಲಿ ಒಂದು 13ನೇ ಸ್ಪಾಟ್ ಅಲ್ಲಿ 70ಕ್ಕೂ ಜಾಸ್ತಿ ಹೆಣಗಳಿವೆ ಅಂತ ಹೇಳಿ ನಿಮ್ಮವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಒಂದೂ ಕೂಡ ಸಿಕ್ಕಿಲ್ಲ. ಈಗ ಯಾವುದೂ ಕೂಡ ಸತ್ಯಾಂಶ ಇಲ್ಲದಿದ್ದಾಗ ಆಬ್ವಿಯಸ್ಲಿ ಅವರು ಜೈಲಿಗೆ ಹೋಗ್ತಾರಲ್ಲ. ನಿಮ್ಮವ್ರೆ ಅಂದ್ರೆ ಯಾರು ಸರ್? ನಾನು ಹೇಳಿದಿನ? ನಿಮ್ಮ ಟೀಮ್ ಅವರು. ನಿಮ್ದೊಂದು ಟೀಮ್ ವರ್ಕ್ ಇದೆಯಲ್ಲ. ಅಂದ್ರೆ ಟೀಮ್ ಅಲ್ಲಿ ಮಹೇಶ್ ಅನ್ನ ಭೀಮನ್ ಆಗಿದಾರ, ಇಲ್ಲ ಗಿರೀಶ್ ಅನ್ನ ಭೀಮನ್ ಆಗಿದಾರ? ನಿಮ್ದು ಟೀಮ್ ಅಲ್ಲ, ನಿಮ್ದೆಲ್ಲ ಇಂಡಿವಿಜುವಲ್ ಕೆಲಸ. ನಾವೇ ತೋರಿಸಿರುದಾ? ನಾವೇ ಊತಾಕಿರುದಾ? ಅಲ್ಲ, ಹಾಗಾದ್ರೆ ಅಲ್ಲ, ತಾವ್ ಹೇಳೋ ಪ್ರಕಾರ ನಮ್ಮ ಟೀಮು ಈಗ ಚಿನ್ನಯ್ಯಗೆ ಆಶ್ರಯ ಕೊಟ್ಟದ್ದು ನಿಮ್ಮ ಟೀಮ್ ಹೌದಾ ಅಲ್ವಾ? ಆಶ್ರಯ ಕೊಟ್ಟಿರ್ಬೋದು ಅವರು, ಆದರೆ ಒಂದು ವಿಷಯ, ತೇಜೋವಧೆ ಮಾಡ್ಲಿಕ್ಕೆ ಯಾರಿಗೆ ಆಶ್ರಯ ಕೊಟ್ಟಿಲ್ಲ. ಈ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ಪ್ರತಿದಿನ ಚಿನ್ನಯ್ಯ ಮಹೇಶ್ ಶೆಟ್ಟಿ ಅವರ ಮನೆಯಿಂದ ಹೋಗಿ ಬರ್ತಾ ಇದ್ದ. ಅವ ಹೇಳೋ ಪ್ರಕಾರವಾಗಿ ಯಾವ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಹಾಗೆ ನಿಮ್ಗೆ ಈಗ ನಡುಕ ಸ್ಟಾರ್ಟ್ ಆಗಿದೆ. SIT ಅವರು ವರದಿ ಕೊಟ್ಟಿದ್ದಾರೆ ತಮಗೆ? SIT ಏನಾದ್ರು ಒಂದು ವರದಿ, ಒಂದು ಪ್ರೆಸ್ ಮೀಟಿಂಗ್, ಒಂದು ನೋಟ್ ಬುಕ್ ಏನಾದ್ರು ಬರೆದು ಕೊಟ್ಟಿದಾರ? ಕೊಟ್ರೆ ಹೇಳಿ ಸರ್, ನಾನು ಹೇಳ್ಬೋದು. ಅವ್ರದ್ದು ಯಾವುದೇ ಒಂದು ವರದಿ ಇಲ್ಲ. ಏನಕ್ಕೆ ಸರ್ ಈ ತರ ಹೇಳ್ತಾರೋ ನನಗೆ ಗೊತ್ತಾಗ್ತಿಲ್ಲ. ಚಿನ್ನಯ್ಯನ ನಂಬಿ ನೀವು ಕೂಡ ಕೆಟ್ರ? ಯಾವ್ದೋ ಚಿನ್ನಯ್ಯ ನಂಬಿ ಬಂದಿಲ್ಲ ನಾನು. ಅಲ್ಲಲ್ಲ, ನಾ 2016ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಚಿನ್ನಯ್ಯ ಅಂತ ಹೇಳಿ ಇನ್ನೊಬ್ಬರು ನೋಡಿ ನಾನು ಬಂದಿಲ್ಲ. ನಾನು ನನ್ನಷ್ಟೇ ಮಾಡ್ತಾ ಇದ್ದೀನಿ. ಹಂಗಾರೆ ನಾನು RTIಯಲ್ಲಿ ರಿಪೋರ್ಟ್ ಎಲ್ಲ ತೆಗೆದು ಚಿನ್ನಯ್ಯ ನೋಡಿ ಬುರುಡೆ ಪ್ರಕರಣವನ್ನ ಗಮನಿಸೋದಾದ್ರೆ ನೀವು ಎಡವಿದ್ರ? ಹಾಗಾದ್ರೆ ಯಾರೋ ಚಿನ್ನಯ್ಯನ ನಂಬಿ ಎಡವಿದ್ರ ಸರ್? ಎಡವಲಿಕ್ಕೆ ಯಾರೋ ತೇಜೋವಧೆ ಮಾಡ್ಲಿಕ್ಕೆ, ಇನ್ನೊಬ್ಬನ ಏನೋ ಒಂದು ಬೇರೆ ಯಾವುದೇ ರೀತಿಯಲ್ಲಿ ತೇಜೋವಧೆ ಮಾಡಿ ನಾಶ ಮಾಡ್ಲಿಕ್ಕೆ ಹೊರಟ ಎಡವಿದೆ ಅಂತ ಹೇಳುವುದು ಏನಕ್ಕೆ ಸರ್? ಎಡಬೇಕು. ಇದು ತೇಜೋವಧೆ ಅಲ್ವಾ? ಯಾವ ರೀತಿ ತೇಜೋವಧೆ? ಯಾರ್ದು? ಈಗ ಧರ್ಮಸ್ಥಳ ಗ್ರಾಮದಲ್ಲಿ 100 ಹೆಣಗಳಂತ ಚಿನ್ನಯ್ಯ ಹೇಳ್ತಾ ಇದ್ದ. 18 ಸ್ಪಾಟ್ಗಳಲ್ಲಿ ಒಂದು ಕೂಡ ಸಿಕ್ಕಿಲ್ಲ, 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ. ಹಾಗಾದ್ರೆ ಇದು ಅನಾವಶ್ಯಕವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಿ ಎಂಬ ವಾದ. ಇದು ತೇಜೋವಧೆ ಅಲ್ವಾ ಸರ್? ಅದು ಇವಾಗ SIT ಅವರ ವರದಿ ಕೇಳಿ, SIT ಅವರ ಕೇಳಿ, ಅವ್ರು ಕೊಟ್ಟ ನಂತರ ಹೇಳ್ಬೋದಲ್ಲ ಸರ್? ಇವಾಗ ಮಾಧ್ಯಮ ಬರುವ ರೀತಿ ನಾನು ಹೇಳಿದರೆ ಜನರು ಏನಂತ ಹೇಳ್ಬೋದು? ಇವಾಗಲೇ ಒಂದೊಂದು ಕಮೆಂಟ್ ಹೊಡಿತಾ ಇದ್ದಾರೆ ಅಂತ ಕಮೆಂಟ್. ಅದು ಅವರಿಗೆ ಆಯ್ತು, ನನಗೆ ಬೇಕಂತಿಲ್ಲ ಆ ಕಮೆಂಟ್ ಅಲ್ಲ. ಅದು ನೇರವಾಗಿ ಹೇಳ್ತೀನಿ, ಯಾವನ ಕಮೆಂಟ್ ಹೊಡೆದ ಅವನ ಮನೆಗೆ ತಗೊಂಡೋಗಿ ಇಟ್ಕೊಳ್ಳಿ, ನನಗೆ ಹೊಡ್ಲಿಕ್ಕೆ ಬರಬೇಡಿ. ನಾನು ಯಾರ್ದು 1 ರೂಪಾಯಿ ತಿಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾನು ಸಮಾಜ ಮಾಡ್ತಾರೆ ನನ್ನ ದುಡ್ಡಲ್ಲಿ, ನಾನು ದುಡ್ಡಲ್ಲಿ. ಯಾವನು 1 ರೂಪಾಯಿ ತಿಂದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಗೊತ್ತಾಯ್ತು ಸರ್? ಈಗ ಎಡಪಂಥೀಯರ ಮಾತನ್ನ ಕೇಳಿ ನಿಮ್ಮ ಟೀಮ್ ವರ್ಕ್ ಮಾಡಿದೆ. ಹಾಗಾದ್ರೆ ಎಡಪಂಥಿ ಅಂದ್ರೆ ಏನು ಸರ್? ಅದು ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಪ್ರಗತಿಪರರು ಅನ್ಸ್ಕೊಳ್ಳೋರು ಏನಂತ ನನಗೆ ಗೊತ್ತಾಗ್ತಾ, ಅದು ಈಗ ನೋಡೋ ಜನರಿಗೆ ಗೊತ್ತಾಗುತ್ತೆ ಏನಂತ ಹೇಳಿ. ಈಗ ಪ್ರಗತಿಪರರು ಅನ್ಸ್ಕೊಂಡವ್ರು ಒಂದು ಟೀಮ್ ಮಾಡಿ ನಿಮ್ಮನ್ನ ಅದರಲ್ಲಿ ಸೇರಿಸಿ ಚಿನ್ನಯ್ಯನನ್ನ ಪಾತ್ರಧಾರಿಯಾಗಿ ಮಾಡಿದ್ರು. ಸರ್ ಒಂದು ವಿಷಯ ಮಾಡಿ ಸರ್, ನನ್ನ ಮೊಬೈಲ್ ತೆಗೆದು ನೋಡಿ ಸರ್. ಎಡಪಂಥಿ ಅಂತ ಹೇಳುವ ತಮ್ಮ ಪ್ರಕಾರ ಯಾರಾದಿದ್ರೆ ಯಾರಿಗಾದ್ರೂ ನಾನೊಂದು ಕರೆ ಮಾಡಿ ಕೇಳಿದ್ದೀನಿ, ನಾನು ಹೇಳಿದ್ದೀನಿ ಈ ತರ ಸೂತ್ರಧಾರಿ ಮಾಡೋಣ ಅಂತ ಎಲ್ಲಾದ್ರೂ ಇದ್ರೆ ಹೇಳಿ ಸರ್. ನಾನು ಮೊಬೈಲ್ ಕೊಟ್ಬಿಡ್ತೀನಿ ಸರ್, ನೀವು ಇವತ್ತೇ ತಗೊಂಡೋಗಿ ಮಾಡಿ ಸರ್. ಅಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಜಯಂತಿ ಟೀಮ್ ಮಾಡೋದೇ ಇಲ್ಲ ಬಿಲ್ಕುಲ್. ಜಯಂತಿ ಲ್ಯಾಬ್ ನಿಂದ ಒಂದು ಬುರುಡೆ ಅಂತಂದು ಪ್ರಾರಂಭ ದಿನದಲ್ಲಿ ಚಿನ್ನಯ್ಯನಿಗೆ ಕೊಟ್ರು ಅಂತ ಹೇಳಿ ಆರೋಪ ಇದೆ. ಏನ್ ಹೇಳ್ತೀರಿ ಸರ್? ಆ ತರ ವಿಡಿಯೋನೇ ಇದೆ ಸರ್ ತಮ್ಮ ಹತ್ರ? ಇದ್ರೆ ಒಂದು ಕೊಡಿ ಸರ್, ಪಾಪ ಉಳಿದವ್ರಿಗೆ ಕೊಡೋಣ. ಇಲ್ಲ ದಾಖಲೆ ಏನೇ ಇದೆಯಾ ಸರ್? ಇದ್ರೆ ತಂದು ಕೊಡಿ ಸರ್ ಪ್ಲೀಸ್. ಆ ತರ ಹೇಳ್ಬೇಡಿ ಸರ್. ಬುರುಡೆ ತಂದವ್ರು ನೀವಲ್ಲ, ತಾವೇ ಬರ್ತೀರಾ? ನಾನು ಆವಾಗ ಹಲವು ಮಾಧ್ಯಮ ಮುಂದೆ ಹೇಳ್ತೀನಿ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅನ್ನೋ ನಂಬಿಕೆ ಇದ್ದರೆ, ಇಲ್ಲ ಈ ಒಂದು ಊರಿನ ದೇವರ ನಂಬಿಕೆ ಇದ್ರೆ ನನ್ನ ಕರೆ ಸರ್, ನಾನು ಬರ್ತೀನಿ ಸರ್. ನಾನು ಬುರುಡೆ ತಂದಿಲ್ಲ, ಇಷ್ಟು ಹೇಳ್ಬೋದು. ಇನ್ನೇನೇ ಹೇಳ್ಬೇಡಿ ಸರ್.
ಸತ್ಯ ದಾರಿಯಲ್ಲಿರೋ ಸತ್ಯ ದಾರಿಯಲ್ಲಿ ಇವತ್ತಿಗೂ ಇದ್ದಾರೆ ಸರ್. ಏನೋ ಆ ಕಡೆ ಗೊಂದಲಲ್ಲಿದ್ರು, ಅದು ಸತ್ಯಾಸತ್ಯವನ್ನು ಜನಗೆ ತಿಳಿಸಿ ಆವಾಗ ಯಾವುದು ತೊಂದರೆ ಆಗಲ್ಲ. ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬಂದೇ ಬರ್ತದೆ ಸರ್. ಅದಕ್ಕೆ ನಮ್ಮೊಂದಿಗೆ ಸಹಕರಿಸಿ ಎಂದು ಮಾತ್ರ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಈಗ ನಿಮ್ಮ ಗ್ಯಾಂಗ್ ನಲ್ಲಿ MD ಸಮೀರ್ ಇದ್ದು ಪಾತ್ರ ಏನು? ನಮ್ಮ ಗ್ಯಾಂಗ್ ಅಲ್ಲ, ಆ ಗ್ಯಾಂಗ್ ಅಂದ್ರೆ ಏನು ಸರ್? ಅದು ಟೀಮ್, ಆ ಟೀಮಲ್ಲಿ MD ಸಮೀರ್ ಇದ್ದು ಪಾತ್ರ ಏನು? ಅವರು ಯೂಟ್ಯೂಬ್ ಅಲ್ಲಿ ಸುದ್ದಿ ಮಾಡಿದರೆ ಅದು ನನಗೂ ಸಂಬಂಧ ಇಲ್ಲ. ನನ್ನದು ಕೇಳ್ಬೋದು. ನಂದು ಇವಾಗ ಸಮೀರ್ ಹತ್ರ ಕೇಳಿದ್ರೆ ಸಮೀರ್ ಗೊತ್ತಿರುತ್ತಾ? ಸಮೀರ್ ನನಗೆ ಗೊತ್ತಿರುತ್ತಾ? ನಾನು ಆ ತರ ಇದ್ದಾರೆ, ನಾನು ದೊಡ್ಡ ಪಾತ್ರಧಾರಿ ಆಗ್ಬೋದಿತ್ತಲ್ಲ. ಈ ಒಂದು ಕಡೆಯಿಂದ ಒಂದು ಮೈಕೆ ಹಿಡಿದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ನಾನು ಹಂಗೆ ಮಾಡ್ಬೋದಿತ್ತಲ್ಲ ಸರ್. ಎಲ್ಲ ಆಗ್ತಾ ಇಲ್ಲ ಸರ್. ನಾಲ್ಕು ಗೋಡೆ ಮಧ್ಯೆ ನೀವೆಲ್ಲ ಸೇರಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮಾರನೇ ದಿನ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರಿ ಅನ್ನೋ ಆರೋಪ. 4 ಗೋಡೆ ಮೇಲೆ 4 ಗೋಡೆ ಮಧ್ಯೆ ನೀವೆಲ್ಲ ಟೀಮ್ ವರ್ಕ್ ಮಾಡಿ ಒಂದು ಸಭೆಯನ್ನ ಮಾಡಿ ಬಳಿಕ ಅದನ್ನ ನೆಕ್ಸ್ಟ್ ಡೇ ಪ್ರೆಸೆಂಟ್ ಮಾಡ್ತಾ ಅದೇನು ಉದ್ದೇಶ ಸರ್ ಅದರದ್ದು? ಏನು ಉದ್ದೇಶಕ್ಕೋಸ್ಕರ ತಾವು ಇಷ್ಟೇ ಹೇಳಿದ್ರಲ್ಲ, 4 ಗೋಡೆ ಅಂತ ಹೇಳಿದ್ರಿ, ಅದು ಚರ್ಚೆ ಮಾಡಿದ್ವಿ ಅಲ್ಲ ಚರ್ಚೆ ಮಾಡಿದೆ ಅಂತ ಹೇಳಿದ್ರಿ, ಅದು ಉದ್ದೇಶ ಏನಂತ ತಗೋಬೇಕಲ್ಲ ಸರ್? ಏನೋ ಒಂದು ಉದ್ದೇಶ ಇರಬೇಕಲ್ಲ. ಸಮೀರ್ಗೂ ನಿಮ್ಗೂ ಸಂಪರ್ಕ ಇಲ್ಲ ಹಾಗಾದ್ರೆ? ಸಂಪರ್ಕ ಇದೆ ಸರ್. ನಾವು ಮಾತಾಡ್ತಿದ್ವಲ್ಲ ಸರ್, ನಾಳೆ ಇದನ್ನೇ ಒಬ್ರು ಕೇಳ್ಬೋದು, ನೀವು ಅವತ್ತು ಮಾತಾಡ್ತಿದ್ರಲ್ಲ ಅಂತ ನಾನು ಇಲ್ಲ ಅಂತ ಹೇಳಿಕ್ಕೆ ಆತ. ಹೌದು, ಅದೇ ರೀತಿಯಲ್ಲ ಸರ್, ಅಷ್ಟೇ ಇರೋದು ಸರ್ ನಮ್ಮದು. ಈಗ ನೆಕ್ಸ್ಟ್ ಜಯಂತಿ ಅವರನ್ನು ಬಂಧನ ಮಾಡಿದ್ರೆ ಸರ್ ಬಂದ್ರೆ ಆರಾಮಾಗಿ ಜೈಲಿಗೆ ಹೋಗಿ ಕೂರ್ತೀನಿ, ಆಮೇಲೆ ಬರ್ತೀನಿ ಸರ್ ಕಾನೂನು ಪ್ರಕಾರವಾಗಿ. ಧೈರ್ಯವಾಗಿದ್ದೀನಿ ಸರ್. ನಿಮ್ಮ ಹೋರಾಟ ಸುಳ್ಳಲ್ಲ ಹಾಗಾದ್ರೆ? ಅದು ಸತ್ಯನೇ. ಪದ್ಮಲತಾ ಯಾವತ್ತು ಕೊಲೆ ಮಾಡಿದ ಅವತ್ತಿಂದ ಸತ್ಯನೇ. ಇನ್ನೂ ಹೇಳ್ತೇನೆ ಯಾರಂತ ಅದು ಕೊಲೆ ಮಾಡಿರೋದು ಎಲ್ಲ ಲಿಸ್ಟ್ ಇವತ್ತು ರೆಡಿ ಮಾಡಿ ಇಟ್ಟಿದ್ದೀನಿ, SIT ಕೊಡ್ತೀನಿ. ಅದು ಏನೇ ಬರಲಿ ಅವತ್ತು ನಾನು ಹೇಳಿದ್ದೀನಿ. ಲಾಸ್ಟೇ ಕೊನೆ ಏನಿಲ್ಲ ಅಂದ್ರೆ ಇವರು ಯಾರಂತ ಹೇಳಿ ಹೋಗುದು ನಾನು ಇಲ್ಲಿಂದ. ಯಾವನ ಕಚ್ಚಡ ನನ್ನ ಮಗ ಅಂತ ಹೇಳಿ ಹೋಗುದು ನಾನು. ಕೊಲೆ ಮಾಡಿರೋದು ಯಾರಂತ. ಆಗ್ತಾ ಇರೋ ಬೆಳವಣಿಗೆ ಎಲ್ಲ ನಿಮ್ಮ ವಿರುದ್ಧನೇ ಆಗ್ತಾ ಇದೆ. ಈಗ ಮಹೇಶ್ ಶೆಟ್ಟಿ ಅವರು ಬಂಧನ ಆಯ್ತು, ಬಿಡುಗಡೆ ಆಯ್ತು, ನಿಮ್ಮ ಚಿನ್ನಯ್ಯ ಒಳಗಿದ್ದಾನೆ, MD ಸಮೀರ್ದು ವಿಚಾರಣೆ ಆಗ್ತಾ ಇದೆ, ನೆಕ್ಸ್ಟ್ ಮಟನ್ ಅವ್ರು, ಆಮೇಲೆ ನೀವು ಅಂತ ಇದೆ. ಆಮೇಲೆ ಅಲ್ಲ ಸರ್, ಸ್ಟಾರ್ಟಿಂಗ್ ನನ್ನ ಕರ್ಕೊಂಡ್ರೆ ಸರ್, ಆಮೇಲೆ ಏನು ಕೇಳ್ಬೇಕು ಸರ್? ಆಮೇಲೆ ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ SIT ಅವರು ತಮಗೇನಾರು ಆಮೇಲೆ ಅಂತ ಹೇಳಲಿಕ್ಕೆ ಇದು ಹೇಳಿ ಸರ್. ನನ್ನ ಫಸ್ಟ್ ಇದೆ ಸರ್. SIT ಕಚೇರಿ ಮುಂದೆ ಬಂದಿನಲ್ಲ ಸರ್ ನಾನು. ಸರ್ ಜನ ಹೇಳ್ತಾ ಇಲ್ಲ ಸರ್, ಮಾಧ್ಯಮರು ಹೇಳ್ತಾ ಇದಾರೆ. ಇಲ್ಲ ಜನ ಹೇಳ್ತಾರೆ ಪಾಪ, ಅವ್ರನ್ನೂ ಈ ಇನ್ನೊಂದು ದಾರಿ ತಂದಾಕ್ಬೇಡಿ. ಮಾಧ್ಯಮವರು ಹೇಳ್ತಾ ಇದಾರೆ. ಕೆಲವೊಂದು ಮಾಧ್ಯಮ, ಎಲ್ಲ ಮಾಧ್ಯಮನೂ ಹೇಳ್ತಾ ಇಲ್ಲ, ಕೆಲವೊಂದು ಮಾಧ್ಯಮವರು ಹೇಳ್ತಾ ಇರೋದು. ಅವರು ಸರಿಪಡಿಸಿ, ಅವರು ಸರಿಯಾಗ್ಲಿ, ಎಲ್ಲ ಸರಿ ಆಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು. ಇದು ಬೆಳ್ತಂಗಡಿ ಪೊಲೀಸ್ ಠಾಣೆ ಮುಂಭಾಗ ಜಯಂತಿ ಕೊಟ್ಟಿರುವಂತ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.